ಇದು ಟಾರ್ ರೋಡಿಂದ 100 ಮೀಟ್ರು 150 ಮೀಟ್ರ್ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಕಾಶೆ ರೋಡು, 30 ಅಡಿ ನಕಾಶೆ ರೋಡು. ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. 3.5 ಎಕರೆ ಜಾಗ, ಅಳತೆ ಅದ್ಬಸ್ತು ಫೆನ್ಸಿಂಗ್ ಎಲ್ಲ ಆಗಿರುವಂಥ ಸೆಮಿ ಡೆವಲಪ್ಡ್ ತೋಟ. ಬೋರ್ವೆಲ್ ಒಂದ ಎರಡ, ಇದರಲ್ಲಿ ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಇದರಲ್ಲಿ ಮಿಕ್ಸಡ್ ಫ್ರೂಟು ಮತ್ತು ಸ್ಯಾಂಡ್ ಶ್ರೀಗಂಧ ಎಷ್ಟಿದೆ? ಶ್ರೀಗಂಧ ಒಂದು 800 ಈ ಥರ. ಎಷ್ಟು 3 ವರ್ಷ ಆಗಿದೆ, 2 ವರ್ಷ ಇದಕ್ಕೆ? 8 ವರ್ಷ ಆಗಿದೆ. 8 ವರ್ಷ ಹಳೆದಂಥ ಶ್ರೀಗಂಧ ಇದು. ಶ್ರೀಗಂಧದ ಬಾರ್ಡ್ರಲ್ಲಿ ಈ ಥರ ಟೀ ಗಿಡಗಳಾಗ್ತವೆ. ಇದರಲ್ಲಿ ಒಂದು ರನ್ನಿಂಗ್ ಬೋರ್ವೆಲ್ಲು, ಸೆಂಟ್ರಲ್ಲಿ ಮಾವು, ಕೆಲವೊಂದು ತೆಂಗಿನ ಗಿಡನೂ ಇದ್ದಾವೆ. ಒಂದು ರನ್ನಿಂಗ್ ಬೋರ್ವೆಲ್ಲು, ಹಳತಿ ಅದ್ಬಸ್ತು ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ. ಇವ್ರು ಏನು ಮೇಂಟೆನೆನ್ಸ್ ಮಾಡಿಲ್ಲ. ಈ ಥರ ಬ್ಯಾಕ್ ಡ್ರಾಪಲ್ಲಿ ಒಂದು ಒಳ್ಳೆ ಬೆಟ್ಟ ಇದೆ ನೋಡಿ. 8 ವರ್ಷದ ಶ್ರೀಗಂಧ ಇದು. ಇಲ್ಲಿ ಸಣ್ಣ ಪುಟ್ಟ ಇದು ಸಾಮಾನುಗಳನ್ನ ಇಟ್ಕೊಳ್ಳೋದಕ್ಕೆ ಈ ಥರ ಒಂದು ಸ್ಟೋರು ಮಾಡಿದ್ದಾರೆ ನೋಡ್ಬೋದು. 8 ವರ್ಷ ಆಗಿರುವಂಥ 800 ಸ್ಯಾಂಡ್ಲ್ವುಡ್ಡು. ಬಸ್ ರೋಡಿಂದ 150 ಮೀಟ್ರು ಒಳಗಿರುವಂಥ 3.5 ಎಕರೆ ಪ್ರಾಪರ್ಟಿ. ಕ್ಲಿಯರ್ ಟೈಟಲ್, ಜನರಲ್ ಪ್ರಾಪರ್ಟಿ. ಸೊ ಬೆಂಗಳೂರವರು ಏನೂ ಡೆವಲಪ್ಮೆಂಟ್ ಮಾಡಿಲ್ಲ. ಇನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಮಾಡಿಲ್ಲ. ಒಂದು ರನ್ನಿಂಗ್ ಬೋರ್ವೆಲ್ ಇದೆ ಅಷ್ಟು. 3.5-4 ವರ್ಷ ಅಷ್ಟು. ಸೆಂಟ್ರಲಲ್ಲಿ ತೆಂಗಿನ ಗಿಡ ಕೂಡ ಇದ್ದಾವೆ. ಟಿ ಸಿ ಜೀವನ ಟಿ ಸಿ ಇಲ್ಲಿ ಓನರ್ ಬಂದಾಗ ಉಳ್ಕೊಳ್ಳೋದಕ್ಕೆ ಈ ಥರ ಒಂದು ಸಪ್ರೇಟು ಕೋಳಿ ಸಾಕೊಂಡು ಉಳ್ಕೊಳ್ಳೋದಕ್ಕೆ ಸಣ್ಣದಾಗಲಿ ಮನೆ ಕಟ್ಕೊಂಡಿದ್ದಾರೆ. ಮೂರುವರೆ ಎಕರೆ ತೋಟ ಇದು. ಸೊ ಈ ಬಾರ್ಡ್ರಿಂದ ಹಿಂದಕ್ಕೆ ಅದು ಬೇರೆಯವ್ರದ್ದು. ಮಳವಳ್ಳಿ ತಾಲೂಕು, ಬೆಂಗಳೂರಿಂದ ಎಕ್ಸಾಕ್ಟಾಗಿ ಇಲ್ಲಿಗೆ 100 ಕಿಲೋಮೀಟ್ರ್ ಆಗುತ್ತೆ.